ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಜಾತ್ರೆಗೆಂದು ಊರಿಗೆ ಬಂದಿದ್ದ ಉದ್ಯಮಿಯ ಭೀಕರ ಹತ್ಯೆ. ಕಾರವಾರ ಬಳಿಯ ಹಡಕೋಣದಲ್ಲಿ ಭೀಕರ ಮರ್ಡರ್. ಚಾಕು ತಲ್ವಾರ್ನಿಂದ ಕೊಚ್ಚಿ ವಿನಾಯಕನನ್ನ ಕೊಂದ 5 ಅಪರಿಚಿತರು. ಭಕ್ತರ ಆತಂಕ ದೂರ ಮಾಡಲು ಮುಂದಾದ ಟಿಟಿಡಿ. ನಾಳೆಯಿಂದ 3 ದಿನಗಳ ಕಾಲ ಮಹಾಶಾಂತಿಯಾಗ ವಿಶೇಷ ಪೂಜೆಗೆ ನಿರ್ಧಾರ. ಇವತ್ತು ವೀಕೆಂಡ್ ಹಿನ್ನೆಲೆ ತಿರುಮಲದಲ್ಲಿ ಹೆಚ್ಚುತ್ತಿರುವ ಭಕ್ತರ ಸಂಖ್ಯೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಯ ಕೊಬ್ಬು ಬಳಕೆ ಪ್ರಕರಣ. 11 ದಿನಗಳ ಪ್ರಾಯಶ್ಚಿತ ದೀಕ್ಷೆ ನಡೆಸಲು ಮುಂದಾದ ಆಂಧ್ರ ಡಿಸಿಎಂ. ಎಡುಕೊಂಡಲವಾಡ ಕ್ಷಮಿಸು ಅಂತ ಇವತ್ತಿಂದ ಪವನ್ ಕಲ್ಯಾಣ್ ಪ್ರಾಯಶ್ಚಿತ ದೀಕ್ಷೆ. ತಿರುಮಲದಲ್ಲಿ ಲಡ್ಡು ಕ್ವಾಲಿಟಿ ಚೆಕಿಂಗ್ ಸರಿಯಾಗಿ ಆಗ್ತಾ ಇಲ್ಲ. ಹೊಸ ಯಂತ್ರೋಪಕರಣಗಳನ್ನೇ ಅಳವಡಿಸಲು ಮುಂದಾದ ಆಂಧ್ರ ಸರ್ಕಾರ. ಎನ್ಡಿಡಿಬಿ ಸೇರಿ ದೇಶದ ಅತ್ಯಾಧುನಿಕ ಲ್ಯಾಬ್ಗಳಲ್ಲೂ ಟೆಸ್ಟಿಂಗ್ಗೆ ಚಂದ್ರಬಾಬು ಸರ್ಕಾರದ ಪ್ಲಾನ್. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಅಕ್ರಮ ಗಣಿ ಗುತ್ತಿಗೆ ಕೇಸ್ಗೆ ಟ್ವಿಸ್ಟ್. ಫೋರ್ಜರಿ ಸಹಿ ಅಂದಿದ್ದ ಎಚ್ಡಿಕೆ. ಮಾಜಿ ಐಎಎಸ್ ಅಧಿಕಾರಿ ರಾಕೇಶ್ ಸಿಂಗ್ ರದ್ದು ಎಂಬ ಆರೋಪ. ಹಾಲಿ ರೇರಾ ಅಧ್ಯಕ್ಷ ರಾಕೇಶ್ ಸಿಂಗ್ ವಿರುದ್ಧ ದೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.